ಕಬ್ಬು ಬೆಳೆಯುವ ರೈತ ಸಿಡಿದೆದ್ದಿದ್ದಾನೆ. ಸರ್ಕಾರದ ವಿರುದ್ಧ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾನೆ. ಕಾರಣ ಇಷ್ಟೇ, ತಾನು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ಸಿಗಬೇಕು, FRP ದರದಲ್ಲಿ ಕಾರ್ಖಾನೆಗಳು ತನ್ನ ಕಬ್ಬನ್ನ ಅರಿಯುವ ಕೆಲಸ ಮಾಡಬೇಕು, ಜೊತೆಗೆ ನಿಗದಿತ ಸಮಯದಲ್ಲಿ ಬಿಲ್ ಅನ್ನ ಕೊಡಬೇಕು, ತೂಕದಲ್ಲಿ ಯಾವುದೇ ರೀತಿಯ ಮೋಸ ಆಗಬಾರದು. ಈ ಒಂದು 3-4 ಬೇಡಿಕೆಗಳನ್ನ ಇಟ್ಟುಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಕಿಚ್ಚು ವ್ಯಾಪಕವಾಗ್ತಾ ಇದೆ. ಆದ್ರೆ ಆರಂಭದಲ್ಲಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಗುರ್ಲಾಪುರ ಕ್ರಾಸ್ ಬಳಿ ರೈತರು ತಮ್ಮ ಕಬ್ಬಿಗೆ ಬೆಂಬಲ ಬೆಲೆಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ರೈತರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ರೈತರಿಗೆ ನೀಡಬೇಕಾದ ಬೆಂಬಲ ಬೆಲೆಯತ್ತ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ರೈತರು ಕೇಳ್ತಾ ಇದ್ದಾರೆ, ನಮಗೆ 3500 ರೂಪಾಯಿ ಕೊಡಿ, ಕಟಾವು ಸಾಗಣೆ ವೆಚ್ಚ ಸೇರಿದಂತೆ ನಮ್ಗೆ ಕಷ್ಟ ಆಗುತ್ತೆ, ಸೊ ಹೀಗಾಗಿ 3500 ಕೊಡಿ, ನಾವು ಕಬ್ಬು ಬೆಳೆದಕ್ಕೂ ಸಾರ್ಥಕ ಆಗುತ್ತೆ, ನಮಗೂ ಲಾಭ ಆಗುತ್ತೆ ಅಂತ ರೈತ ತನ್ನ ಮನವಿಯನ್ನ ಸರ್ಕಾರದ ಮುಂದೆ ಮಾಡ್ತಾ ಇದ್ದಾನೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾವುದೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತ ಅನಿವಾರ್ಯವಾಗಿ ಬೀದಿಗಿಳಿದು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾನೆ. ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಆಲ್ರೆಡಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಸರ್ಕಾರ ಇದೇ ಹಠವನ್ನ ಮುಂದುವರಿಸಿದ್ರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ಇದೇ ಹಠವನ್ನ ಮುಂದುವರಿಸಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿಗಿಳುವ ಎಚ್ಚರಿಕೆಯನ್ನ ರೈತರು ಈಗಾಗಲೇ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೈತರ ಪ್ರತಿಭಟನೆಗೆ ಬೆದರಿದ ಅಥವಾ ಹೆದರಿದ ಅಥವಾ ಮಂಡಿ ಊರಿದ ಅಂತಾನು ಹೇಳ್ಬೋದು. ಯಾಕಂದ್ರೆ ರೈತ ಇದ್ರೆ ನಾವೆಲ್ಲ ಇರೋದು. ಸೊ ಹೀಗಾಗಿ ರೈತನಿಗೆ ತೊಂದರೆ ಆದಾಗ ಸರ್ಕಾರಗಳು ಸ್ಪಂದನೆ ಮಾಡಬೇಕಾದದ್ದು ಅವುಗಳ ಜವಾಬ್ದಾರಿ. ಕಾಲ ಕಾಲಕ್ಕೆ ರೈತನ ಸಮಸ್ಯೆಗಳನ್ನ ಪರಿಹರಿಸಬೇಕು. ರೈತ ನೆಮ್ಮದಿಯಾಗಿ ಬದುಕುವಂತ ವಾತಾವರಣವನ್ನ ರಾಜ್ಯದಲ್ಲಿ ನಿರ್ಮಾಣ ಮಾಡುವ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮನ್ನ ಆಳುವ ರಾಜ್ಯ ಸರ್ಕಾರಗಳದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ರೈತ ಹೋರಾಟಗಾರರೇ ಒಂದು ಆರೋಪಿಸ್ತಿರುವಂತದ್ದು. ಮತ್ತೊಂದು ವಿಚಾರ ಇಲ್ಲಿ ನೋಡ್ಬೇಕಾದ್ರೆ, ಸಕ್ಕರೆ ಕಾರ್ಖಾನೆಗಳು ರೈತರಿಂದ ಪಡೆಯುವ ಕಬ್ಬಿಗೆ ಸರಿಯಾದ ಬೆಂಬಲ ಬೆಲೆ ನೀಡ್ತಾ ಇಲ್ಲ. ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಬಿಗೆ ಮಣಿದಿದೆ. ಸಕ್ಕರೆ ಕಾರ್ಖಾನೆಗಳ ಪರವಾಗಿ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಹೊಂದಿದೆ ಎಂಬ ಆರೋಪಗಳನ್ನ ರೈತರು ಇವಾಗಲೂ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ. FRP ದರವನ್ನ ಕೇಂದ್ರದವರು ನಿಗದಿ ಮಾಡ್ತಾರೆ. ಆಯ್ತು, FRP ದರವನ್ನ ಕೇಂದ್ರದವರು ನಿಗದಿ ಮಾಡ್ತಾರೆ, ಆದ್ರೆ ನಿಮ್ಮ ಬಳಿ ಇರುವ ಅಧಿಕಾರವನ್ನ ಬಳಸಿ ನೀವು ರೈತ ಪರವಾದ ನಿಲುವನ್ನ ಒಂದು ಮಾನವೀಯತೆ ದೃಷ್ಟಿಯಲ್ಲಾಗಲಿ ಅಥವಾ ರೈತ ಪರವಾದ ಬದ್ಧತೆಯಿಂದಾಗಲೂ ನೀವು ಈ ಸಮಸ್ಯೆಯನ್ನ ಬಗೆಹರಿಸಬಹುದಿತ್ತು. ಕೇಂದ್ರ ಸರ್ಕಾರ ತಪ್ಪು ಮಾಡಿದೆ, ಕೇಂದ್ರ ಸರ್ಕಾರ ರೈತ ವಿರೋಧಿಯಾಗಿದೆ ಅಂತ ಹೇಳ್ತಿದ್ರಲ್ಲ, ಓಕೆ, ಅದೇ ರೀತಿಯಾಗಲಿ. ಆದ್ರೆ ಅಧಿಕಾರ ನಿಮ್ಮ ಕೈಯಲ್ಲಿದೆ, ರಾಜ್ಯದ ಅಧಿಕಾರ. ಸೊ ನೀವಾದ್ರೂ ರೈತರ ಪರವಾಗಿ ನಿಮ್ಮ ಇತಿಮಿತಿಯಲ್ಲಿ, ನಿಮ್ಮ ಚೌಕಟ್ಟಿನಲ್ಲಿ ರೈತರ ಪರವಾಗಿ ನೀವು ಯೋಚನೆ ಮಾಡಬಹುದಿತ್ತಲ್ಲ ಎಂಬ ಪ್ರಶ್ನೆ ರೈತರದ್ದು ಇವತ್ತಿಗೂ ಆಗಿದೆ. ಆದ್ರೆ ರಾಜ್ಯ ಸರ್ಕಾರ ಜಪ್ಪಯ್ಯ ಅಂದ್ರು ರೈತರ ಪರವಾದ ನಿಲುವನ್ನ ಪ್ರದರ್ಶನ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಸರ್ಕಾರ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳಿಂದ ಪ್ರಭಾವಿತಕ್ಕೊಳಗಾಗಿದೆ ಅಂತ ಹೇಳ್ಬಹುದಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ರೈತ ಹೋರಾಟ ನಡೀತಾ ಇದೆ. ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಇದ್ರ ಬಿಸಿ ಈಗಾಗಲೇ ಇಬ್ಬರು ಸಚಿವರಿಗೂ ತಟ್ಟಿದೆ. ಯಾವ ರೀತಿಯಾಗಿ ತಟ್ಟಬೇಕಾಗಿತ್ತು ಆ ರೀತಿಯಾಗಿ ತಟ್ಟಿದೆ, ಜೊತೆಗೆ ಸರ್ಕಾರಕ್ಕೂ ತಟ್ಟಿದೆ. ಖುದ್ದಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತ ಹೋರಾಟವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ, ನಮ್ದು ರೈತಪರ ಸರ್ಕಾರ ಅಂತ. ಇದೇನಾ ನಿಮ್ಮ ರೈತಪರ ಸರ್ಕಾರ? ಇದೇನಾ ನಿಮ್ಮ ರೈತಪರ ನಿಲುವು? ಇದೇನಾ ನಿಮ್ಮ ರೈತಪರ ಕಾಳಜಿ ಅನ್ನೋ ಪ್ರಶ್ನೆಗಳು ಸಹಜವಾಗಿಯೇ ಮೂಡ್ತಿರುವಂತದ್ದು. ಕಾರಣ ಇವತ್ತು ನಮಗೆ ಅನ್ನ ನೀಡುವ ರೈತ ಬೀದಿಯಲ್ಲಿ ಮಲಗಿದ್ದಾನೆ, ಬೆಂಬಲ ಬೆಲೆಗಾಗಿ ಅಂಗಲಾಚಿಕೊಳ್ತಾ ಇದ್ದಾನೆ. ಕಾರಣ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಆಗ್ಲಿ, ಸರ್ಕಾರದ ವಿರುದ್ಧ ಆಗ್ಲಿ ರೈತ ರೊಚ್ಚಿಗೆದ್ದಿದ್ದಾನೆ, ಬೆಂಬಲ ಬೆಲೆಗಾಗಿ ಆಗ್ರಹಿಸುತ್ತಿದ್ದಾನೆ. ಆದ್ರೆ ಈ ಒಂದು ವಿಚಾರ ನೋಡ್ಬೇಕಾದ್ರೆ ಇದರಲ್ಲಿ ಯಾವ ರೀತಿಯಾಗಿ ರಾಜಕಾರಣಿಗಳು ರೈತರನ್ನ ಜೊತೆಗೆ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಿದಾಗ ನಮ್ಗೆ ಸಂಪೂರ್ಣವಾಗಿ ಈ ಸಕ್ಕರೆ ಕಾರ್ಖಾನೆಗಳಾಗಲಿ ಅಥವಾ ಸಕ್ಕರೆ ಆಗಲಿ, ಸಕ್ಕರೆ ಕಾರ್ಖಾನೆಗಳಲ್ಲಿ ರಾಜಕೀಯ ನಂಟು ಯಾವ ರೀತಿಯಾಗಿ ಬಂತು, ಸಕ್ಕರೆ ಕಾರ್ಖಾನೆಗಳ ಇವತ್ತಿನ ಪರಿಸ್ಥಿತಿ ಏನಿದೆ, ಯಾರು ಇದರ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಇನ್ನಷ್ಟು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾದ ಅವಶ್ಯಕತೆ ಎಲ್ರಿಗೂ ಇದೆ. ಆದ ಕಾರಣ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಕಬ್ಬು ಬೆಳೆಯುವ ಜಿಲ್ಲೆ ಆಗಿದೆ, ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳೇ ಒಂದ್ ಕಡೆ ಇವೆ. ಆದ್ರೂ ಆ ಸಕ್ಕರೆ ಕಾರ್ಖಾನೆಗಳನ್ನ, ಒಡೆತನಗಳನ್ನ ಹೊಂದಿರುವವರು ಇದೇ ರಾಜಕಾರಣಿಗಳು. ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಇನ್ಯಾರೋ ಆಗ್ಲಿ, ಇವರೇ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಲೀಕತ್ವವನ್ನು ಹೊಂದಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಹೀಗೆ ತಮ್ಮ ಹಿಡಿತದಲ್ಲಿಯೇ ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳನ್ನ ಈ ರಾಜಕಾರಣಿಗಳು ಇಟ್ಕೊಂಡಿದ್ದಾರೆ. ಇದರ ಪರಿಣಾಮವಾಗಿಯೇ ಇವತ್ತು ರೈತನ ಪರಿಸ್ಥಿತಿ, ರೈತನ ಬವಣೆಯನ್ನ ಕೇಳೋರು ಇಲ್ಲದಂತಾಗಿದೆ. ಅಸಲಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸಚಿವರು ಇದ್ದಾರೆ, ಶಾಸಕರು ಇದ್ದಾರೆ, ಮಾಜಿ ಸಂಸದರು ಇದ್ದಾರೆ, ಮಾಜಿ
ಶಾಸಕರು ಇದ್ದಾರೆ, ಎಲ್ಲಾ ರಾಜಕಾರಣಿಗಳು ಇದ್ದಾರೆ. ಇದೇ ಕಾರಣಕ್ಕಾಗಿ ಇವತ್ತು ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ರೈತರದ್ದಾಗಿದೆ. ಇದು ನಿಜ ಅಂತಲೂ ಹೇಳ್ಬೋದು. ನಾವು ನೋಡಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಯಾರ್ಯಾರ ಮಾಲೀಕತ್ವದಲ್ಲಿ ಇದೆ ಅನ್ನೋದನ್ನ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಬಹುತೇಕರು ಎಲ್ಲ ರಾಜಕಾರಣಿಗಳೇ ಇದ್ದಾರೆ. ಇದರಿಂದಲೇ ಈ ಸಮಸ್ಯೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಲ್ಬಣಗೊಂಡಿದ್ದು, ಒಂದು ಉಗ್ರ ಸ್ವರೂಪದ ಪ್ರತಿಭಟನೆ ಆಗ್ತಾ ಇರೋದು ಇದೇ ಕಾರಣಕ್ಕಾಗಿ. ಈ ಲಿಸ್ಟ್ ಅನ್ನು ನೋಡಿದಾಗ ಅಥವಾ ಯಾವ ನಾಯಕನ ಒಡೆತನದಲ್ಲಿ ಯಾವ್ಯಾವ ಸಕ್ಕರೆ ಕಾರ್ಖಾನೆಗಳಿವೆ ಅನ್ನೋದನ್ನ ನೋಡಿದಾಗ ಬೆಳಗಾವಿ ಜಿಲ್ಲೆಯಲ್ಲಿರುವ ಚಿಕ್ಕೋಡಿಯಲ್ಲಿ ಚಿದಾನಂದ ಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಕೋರೆ ಅವರು ಮುಂದುವರೆದಿದ್ದಾರೆ. ಇವರು ಬಿಜೆಪಿ ಮುಖಂಡ, ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರ ಸಹೋದರ ಸಂಬಂಧಿ. ಜೊತೆಗೆ ಬೆಳಗಾವಿ ತಾಲೂಕಿನ ಹುದಲಿಯಲ್ಲಿರುವ ಬೆಳಗಾಂ ಶುಗರ್ಸ್, ಮೂಡಲ್ಗಿಯ ಹುಣಸ್ಯಾಳದ ಸತೀಶ್ ಶುಗರ್ಸ್ ಇವೆರಡು ಪ್ರಸ್ತುತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಡೆತನದಲ್ಲಿವೆ. ಗೋಕಾಕ್ ನಲ್ಲಿ ಒಂದು ಕಾರ್ಖಾನೆ ಇತ್ತು, ಗೋಕಾಕ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇದನ್ನ ಈ ಮುಂಚೆ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಹಿಡಿತದಲ್ಲಿ ಇಟ್ಕೊಂಡಿದ್ರು. ಆದ್ರೆ ಈಗ ಅದನ್ನ ಇದ್ರ ಸವಾಸನ ಬೇಡ ಅಂತ ಗುತ್ತಿಗೆಗೆ ನೀಡಿದ್ದಾರೆ. ಗೋಕಾಕ್ ತಾಲೂಕಿನಲ್ಲಿರುವ ಹಿರೇನಂದಿಯ ಬಳಿ ಇರುವ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದೇ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರ ಪುತ್ರ, ಸದ್ಯ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರುವ ಅಮರ್ನಾಥ್ ಜಾರಕಿಹೊಳಿ ಅವರ ಒಡೆತನದಲ್ಲಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಅಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಸೌದತ್ತಿಯ ಹರ್ಷ ಶುಗರ್ಸ್ ಒಡೆತನವನ್ನ ಹೊಂದಿದ್ದಾರೆ. ಬಾವಣ ಸೌದತ್ತಿಯ ಶಿವಶಕ್ತಿ ಶುಗರ್ಸ್ ಹಾಗೂ ಸೌದತ್ತಿ ತಾಲೂಕಿನ ಇನಾಮದಾರ್ ಸಕ್ಕರೆ ಕಾರ್ಖಾನೆಯನ್ನ ಪ್ರಭಾಕರ್ ಕೋರೆ ಅವರು ಮಾಲೀಕತ್ವವನ್ನು ಹೊಂದಿದ್ದಾರೆ. ಬೆಳಗಾವಿಯ ಕಾಗವಾಡ ತಾಲೂಕಿನಲ್ಲಿರುವ ಶಿರಗುಪ್ಪಿ ಶುಗರ್ಸ್ ಇದು ಮಾಜಿ ಶಾಸಕ ಜೆಡಿಎಸ್ ಮುಖಂಡ ಕಲ್ಲಪ್ಪನ ಮಗ್ಯನ್ ಅವರ ಒಡೆತನದಲ್ಲಿದೆ. ರಾಯಬಾಗ್ ತಾಲೂಕಿನ ಅಳಗವಾಡಿ ಬಳಿ ಇರುವ ಬೀರೇಶ್ವರ ಸಕ್ಕರೆ ಕಾರ್ಖಾನೆಯು ಮಾಜಿ ಸಚಿವ ಶಾಮನೂರ್ ಶಿವಶಂಕರಪ್ಪ ಅವರ ಒಡೆತನದಲ್ಲಿದೆ. ಕಾಗವಾಡ ತಾಲೂಕಿನ ಕೆಂಪವಾಡದ ಅಥಣಿ ಶುಗರ್ಸ್ ಲಿಮಿಟೆಡ್ ಇದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಒಡೆತನದಲ್ಲಿದೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿರುವ ವಿಶ್ವರಾಜ್ ಶುಗರ್ಸ್ ಲಿಮಿಟೆಡ್ ಇದು ಸದ್ಯ ಹುಕ್ಕೇರಿ ಶಾಸಕರಾಗಿರುವ ನಿಖಿಲ್ ಕತ್ತಿ ಅವರ ಒಡೆತನದಲ್ಲಿದೆ. ಬೈಲಹೊಂಗಲದಲ್ಲಿರುವ ಸೋಮೇಶ್ವರ ಸಹಕಾರ ಸಕ್ಕರೆ ಕಾರ್ಖಾನೆ ಇದು ಮಾಜಿ ಶಾಸಕ ರಮೇಶ್ ಬಾಳೆಕುಂದ್ರಿ ಅವರ ಪುತ್ರ ಬಸವರಾಜ್ ಬಾಳೆಕುಂದ್ರಿ ಅವರ ಮಾಲೀಕತ್ವದಲ್ಲಿದೆ. ನಿಪ್ಪಾಣಿಯ ಶ್ರೀ ಹಾಲಸಿದ್ದನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಎಂಪಿ ಪಾಟೀಲ್ ಮುಂದುವರೆದರೆ ಸದ್ಯ ಇದರ ನಿರ್ದೇಶಕರಾಗಿ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಅವರು ಮುಂದುವರಿತಾ ಇದ್ದಾರೆ. ಅಥಣಿ ತಾಲೂಕು ಹಳ್ಯಾಳದ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಸಹೋದರ ಪರಪ್ ಸವದಿ ಅವರು ಅಧಿಕಾರದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರಭಾ ಶುಗರ್ಸ್ಗೆ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಲೀಕತ್ವವನ್ನು ಹೊಂದಿದ್ದಾರೆ. ಇನ್ನು ಎಂಕೆ ಹುಬ್ಬಳ್ಳಿಯ ಅಂದ್ರೆ ಬೈಲಹೊಂಗಲ ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಹಾಲಿ ವಿಧಾನ ಪರಿಷತ್ ಸದಸ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಅಧಿಕಾರದಲ್ಲಿದ್ದಾರೆ. ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಅವರ ಆಪ್ತ ರಾಜೀವ್ ಕಲ್ಲಟ್ಟಿ ಎಂಬುವರು ಅದರ ಅಧ್ಯಕ್ಷರಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಇನ್ನು ಹುಕ್ಕೇರಿಯ ಸಂಗಮ ಸಹಕಾರ ಸಕ್ಕರೆ ಕಾರ್ಖಾನೆಗೆ ರಾಜೇಂದ್ರ ಪಾಟೀಲ್ ಅಧ್ಯಕ್ಷರಾಗಿದ್ದಾರೆ. ಇವರು ಮಾಜಿ ಸಚಿವ ಮಲ್ಲಾರಗೌಡ ಪಾಟೀಲ್ ಅವರ ಅಳಿಯರಾಗಿದ್ದಾರೆ. ರಾಯಬಾಗ್ ತಾಲೂಕಿನ ಬಾವಣ ಸೌದತ್ತಿಯ ಇನ್ನೊಂದು ಸಕ್ಕರೆ ಕಾರ್ಖಾನೆಗೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರು ಮಾಲೀಕತ್ವವನ್ನು ಹೊಂದಿದ್ದಾರೆ. ರಾಮದುರ್ಗ್ ತಾಲೂಕಿನ ಉದುಪಟ್ಟಿ ಬಳಿ ಇರುವ ಶಿವಸಾಗರ್ ಶುಗರ್ಸ್ ಕಾರ್ಖಾನೆಯನ್ನ ಜಮಖಂಡಿ ಶಾಸಕ ಜಗದೀಶ್ ಗುಡ್ಗುಂಟಿ ಅವರು ಇದರ ಮಾಲೀಕತ್ವವನ್ನು ಹೊಂದಿದ್ದಾರೆ. ಈ ಎಲ್ಲ ಹೆಸರುಗಳು ಸದ್ಯ ಬೆಳಗಾವಿ ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಇಷ್ಟೆಲ್ಲ ಸಕ್ಕರೆ ಕಾರ್ಖಾನೆಗಳು ಇಡೀ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಇಷ್ಟೆಲ್ಲ ಸಕ್ಕರೆ ಕಾರ್ಖಾನೆಗಳಿದಾವೆ. ಆದರೂ ಸಹ ಬೆಳಗಾವಿಯಲ್ಲಿ ಇಷ್ಟೆಲ್ಲ ಸಕ್ಕರೆ ಕಾರ್ಖಾನೆಗಳಿದ್ರೂ ರೈತ ಇವತ್ತು ಪ್ರತಿಭಟನೆ ಮಾಡುವ ಸ್ಥಿತಿಗೆ ತಲುಪಿದ್ದಾನೆ. ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡಿವೆ. ಇರಬಹುದು ಸಕ್ಕರೆ ಕಾರ್ಖಾನೆಗಳಿಗೂ ಸರ್ಕಾರಕ್ಕೂ ಇರಬಹುದು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೂ ಸಮಸ್ಯೆಗಳಿರ್ಬೋದು, ಸಂಕಟಗಳಿರ್ಬೋದು, ಮತ್ತೇನೋ ಇರ್ಬೋದು. ಆದರೆ ಅವರು ಕಾಲಕಾಲಕ್ಕೆ ಸರ್ಕಾರಗಳೊಂದಿಗೆ ಸಭೆ ಮಾಡಿ ಸರ್ಕಾರಗಳ ಗಮನಕ್ಕೆ ತಂದು ಅವುಗಳನ್ನು ಪರಿಹರಿಸಿಕೊಳ್ಳೋ ಕೆಲಸ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಬೇಕು. ಅದನ್ನ ಬಿಟ್ಟು ರೈತರ ಮೇಲೆ ತಮ್ಮ ಸಮಸ್ಯೆಗಳ ಭಾರವನ್ನು ಹೊರಿಸಿದ್ರೆ ಇದ್ಯಾವ ನ್ಯಾಯ, ಇದೆಷ್ಟು ಸಮಂಜಸ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ಯಾಕಂದ್ರೆ 8 ದಿನಗಳಿಂದ ರೈತ ನಡೆಸುತ್ತಿರುವ ಹೋರಾಟಕ್ಕೆ ಸರ್ಕಾರ ಈಗ ತಂಡ ಹೊಡೆದಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಕ್ಕರೆ ಸಚಿವರು ಹೇಳಿದ್ದಾರೆ, ನಾವು ರೈತರ ಪರವಾಗಿ ಇರ್ತೀವಿ ಅಂತ. ಎಲ್ಲ ರಾಜಕಾರಣಿಗಳು ರೈತರ ಕಣ್ಣಿಗೆ ಮಣ್ಣೇರ್ಚೋ ಕೆಲಸವನ್ನೇ ಮಾಡಿದ್ದಾರೆ ಹೊರತು ಬರೀ ಮೇಲಷ್ಟೇ ಹೇಳ್ತಾರೆ, ಹೇಳಿಕೆಗಳಿಗೆ ಅಷ್ಟೇ ಸೀಮಿತ. ರೈತ ಪರವಾದ ಬದ್ಧತೆ, ರೈತ ಪರವಾದ ನಿಲುವು, ರೈತ ಪರವಾದ ಕಾಳಜಿ, ಈ ಎಲ್ಲ ಮಾತುಗಳು ಕೇವಲ ಈ ರಾಜಕಾರಣಿಗಳಿಗೆ, ಕೇವಲ ಹೇಳಿಕೆಗಳಿಗೆ ಮಾತ್ರ ಈ ಮಾತುಗಳು ಸೀಮಿತ ಅನ್ನೋದು ರೈತರಿಗೂ ಅರ್ಥ ಆಗಿದೆ. ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಅವರು ಇವರೆಲ್ಲರ ವಿರುದ್ಧ ಸಿಡಿದೆದ್ದಿದ್ದಾರೆ. ಸಮರವನ್ನ ಸಾರೋ ಲೆಕ್ಕಾಚಾರಕ್ಕೆ ರೈತರು ಇಳಿದಿದ್ದಾರೆ. ಯಾಕಂದ್ರೆ ಈ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಚಳವಳಿ ನಡೆದಿತ್ತು. ಆಗಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನ
ಈ ರೀತಿಯಾದ ಒಂದು ಹೋರಾಟಕ್ಕೆ ಧುಮುಕಿದ್ರು. ಅದೇ ರೀತಿಯಾದ ಒಂದು ಹೋರಾಟ ಆಗೋ ಲಕ್ಷಣಗಳು ಇರಬಹುದು, ಇರ್ಲಿಕ್ಕಿಲ್ಲ. ಅದು ಸರ್ಕಾರದ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಯಾಕಂದ್ರೆ ಇವತ್ತು ರೈತರು ಸಿಡಿದೆದ್ದಿರುವುದು ಸಾಮಾನ್ಯದ ಸಂಗತಿ ಅಲ್ಲವೇ ಅಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ರೈತಪರ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ನಾನು ನಂಜುಂಡಸ್ವಾಮಿ ಗರಡಿಯಲ್ಲಿ ಬೆಳೆದಿದ್ದೀನಿ ಅಂತಾರೆ, ನಾನು ರೈತ ಪರವಾದ ನಿಲುವನ್ನ ಹೊಂದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಾಕೆ ರೈತ ಪರವಾದ ನಿರ್ಧಾರಗಳು ನಿಮ್ಮ ಸರ್ಕಾರದಿಂದ ಬರ್ತಾ ಇಲ್ಲ ಅನ್ನೋದು ರೈತರು ಕೇಳುವ ನೇರವಾದ ಪ್ರಶ್ನೆಯಾಗಿದೆ. ಹೀಗಾಗಿಯೇ ಎಲ್ಲ ವಿಚಾರಗಳು ತಿಳಿದಾಗ ನಿಜಕ್ಕೂ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಈ ರಾಜಕಾರಣಿಗಳು ರೈತರಿಗೆ ಯಾವ ರೀತಿಯಾಗಿ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾವ ರೀತಿಯಾಗಿ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲೇ ನಾವು ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಈ ರೈತರ ವಿಚಾರದಲ್ಲಿ ಕೆಸರೆರಚಾಟಕ್ಕೆ ಈ ಹೋರಾಟವನ್ನೇ ವೇದಿಕೆಯನ್ನಾಗಿ ಮಾಡ್ಕೊಂಡಿರೋ ಜನರು ರೈತ ಪರವಾದ ಯಾವ ನಿಲುವನ್ನು ತಾಳ್ತಾರೆ? ರೈತರು ನಮ್ಮವರು, ರೈತರು ಪರವಾಗಿದ್ದೀವಿ, ರೈತರ ನಿಲುವನ್ನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋ ಮಾತುಗಳನ್ನು ಕೇವಲ ಬುರುಡೆ ಬಿಡ್ತಾ ಇದ್ದಾರೆ ಹೊರತು ನಿಜವಾದ ರೈತ ಪರವಾದ ನಿಲುವುಗಳು, ನಿರ್ಧಾರಗಳು, ತೀರ್ಮಾನಗಳು, ಕಾಳಜಿ ಯಾವುದೂ ಸಹ ಯಾರಲ್ಲೂ ಕಂಡು ಬರುತ್ತಿಲ್ಲ. ಹೋಗ್ಬಹುದು, ನಾವು ರೈತರ ಪರವಾಗಿದ್ದೀವಿ ಅನ್ನೋದಾಗಿ, ನಾವು ರೈತರ ನಿಲುವನ್ನ ಸಮರ್ಥನೆ ಮಾಡ್ತೀವಿ ಅನ್ನೋದಾಗಿ ರಾಜಕೀಯ ಲಾಭಕ್ಕಾಗಿ ಹೋಗ್ಬಹುದು. ನಡೀತಾ ಇರೋದು ಕೂಡ ಅದೇ. ನೇರವಾಗಿ ಸಿದ್ದರಾಮಯ್ಯನವರು ಹೇಳಿದ್ರು, ಬಿಜೆಪಿಯವರು ರೈತರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂತ. ಎತ್ತಿ ಕಟ್ಟೋ ಮುನ್ನ ನಿಮ್ ಜವಾಬ್ದಾರಿಯನ್ನ ನೀವು ಮಾಡಬೇಕಿತ್ತು, ಯಾಕೆ ಮಾಡ್ಲಿಲ್ಲ ಅನ್ನೋದು ಪ್ರತಿಯೊಬ್ಬ ರೈತ ಹೋರಾಟಗಾರರ, ರೈತನ ಪ್ರಶ್ನೆಯಾಗಿದೆ ಇವತ್ತು. ಈ ಹಿನ್ನೆಲೆಯಲ್ಲಿಯೇ ಈ ಹೋರಾಟ ಇಷ್ಟೊಂದು ವಿಕೋಪಕ್ಕೆ ತೆರಳಿದ್ದು ನಿಮ್ಮ ಸರ್ಕಾರ ಗಡ 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 ನಡುಗುವ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿರುವಂತದ್ದು. ಒಂದ್ ಕಡೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತೀರಿ, ಮತ್ತೊಂದು ಕಡೆ ಕಾರ್ಖಾನೆ ಮಾಲೀಕರತ್ತ ಬೊಟ್ಟು ಮಾಡ್ತೀರಿ. ಇವ್ರಿಬ್ಬರ ನಡುವೆ ರಾಜ್ಯ ಸರ್ಕಾರದ ಕೆಲಸ ಏನು ಹಾಗಾದ್ರೆ? ಕಾರ್ಖಾನೆ ಮಾಲೀಕರ ಕಿವಿ ಹಿಂಡು ಒಂದು ಕೆಲಸ ಆಗಲ್ವಾ ಸರ್ಕಾರ ಕಡೆಯಿಂದ? ನಿಮ್ಮವರೇ ಇದ್ದಾರೆ, ಶಾಸಕರಾಗ್ಲಿ ಸಚಿವರಾಗ್ಲಿ ಒಡೆತನವನ್ನು ಹೊಂದಿರೋರು ನಿಮ್ಮವರೇ ಇದ್ದಾರೆ. ರೈತರ ಪರವಾಗಿ ರೈತರಿಂದ ಆಯ್ಕೆ ಆಗ್ತೀರಾ, ರೈತರ ಓಟ್ಗಳು ಬೇಕು, ಬಟ್ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಇದ್ಯಾವ ನ್ಯಾಯ, ಇದ್ಯಾವ ಧರ್ಮ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾದ ಸನ್ನಿವೇಶವನ್ನ ನೀವೇ ನಿರ್ಮಾಣ ಮಾಡಿದಿರಿ ಹೊರತು ಬೇರೆ ಯಾರು ಅಲ್ಲ. ಸೊ ಹೀಗಾಗಿ ಕೂಡಲೇ ನೀವು ಎಚ್ಚೆತ್ಕೊಂಡು, ಸರ್ಕಾರಕ್ಕೆ ರೈತನ ಬೇಡಿಕೆ ದೊಡ್ಡ ಭಾರವಲ್ಲ, ಗ್ಯಾರಂಟಿಗಳನ್ನ ಹೊರತುಪಡಿಸಿ ನೀವು ರೈತರ ಪರವಾದ ನಿಜವಾದ ಬದ್ಧತೆಯನ್ನು ತೋರಿಸಿದ್ರೆ ಕೇವಲ 1 ದಿನ ಅಥವಾ 2 ದಿನದಲ್ಲಿ ರೈತರ ಹೋರಾಟ ನಿಲ್ಲಿಸ್ತಾ ಇದ್ರು. ಆದ್ರೆ ಆ ಇಚ್ಛಾಶಕ್ತಿ ನಿಮ್ಮಲ್ಲಿ ಕಂಡು ಬರಲಿಲ್ಲ. ಇದೇ ಕಾರಣಕ್ಕಾಗಿ ಇವತ್ತು ರೈತ 1 ವಾರ ಆಯ್ತು, ಇವತ್ತಿಗೆ 9 ದಿನ ಆದ್ರೂ ಸಹ ತನ್ನ ಬೇಡಿಕೆ ಈಡೇರುವವರೆಗೂ ಅಲ್ಲಿಂದ ನಾನು ಕದಲೋದಿಲ್ಲ ಅನ್ನೋದನ್ನ ಶಪಥ ಮಾಡಿದ್ದಾನೆ. ಅದೇ ರೀತಿಯಾಗಿ ಹಗಲು ರಾತ್ರಿ ಅನ್ನದೇ, ಊಟ ನಿದ್ದೆ ಅನ್ನದೇ ಕೇವಲ ಬೆಂಬಲ ಬೆಲೆಗಾಗಿ ಇವತ್ತು ಅಂಗಲಾಚಿಕೊಳ್ಳುವ ಪರಿಸ್ಥಿತಿಗೆ ಸರ್ಕಾರ ಆಗ್ಲಿ, ಜನಪ್ರತಿನಿಧಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ ನೀವೇ ತಂದಿಟ್ಟಿದ್ದೀರಿ ಅನ್ನೋದು ನೇರವಾದ ಮಾತು. ರೈತ ಬಿತ್ತಿದ್ರೆ ನಾವು ಬೆಳೆ ತೆಗೆಯೋದು, ರೈತ ಉಳಿದ್ರೆ ನಾವೆಲ್ಲ ಉಳಿಯೋದು, ರೈತ ಬೆಳೆದ್ರೆ ಅನ್ನ, ಇಷ್ಟೆಲ್ಲ ಇರುವಾಗ ಅಂತ ರೈತನಿಗೆ ಮೋಸ ಮಾಡೋ ಮನಸ್ಥಿತಿ ಆದ್ರೂ ಹೇಗೆ ಬಂತು? ರೈತರ ಕಷ್ಟಗಳು ನಿಮಗೂ ಗೊತ್ತಿರಬಹುದು, ಆದ್ರೂ ಯಾಕೆ ಈ ರೀತಿ ಮಾಡ್ತೀರಿ ಅನ್ನೋದು ಸಹಸ್ರಾರು ಸಂಖ್ಯೆ ರೈತರ ಪ್ರಶ್ನೆಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.